ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ಲಡ್ ಡೊನೇಷನ್, ಕಪಿಲರೀಸ್, ಆರ್ಟರೀಸ್ ಮತ್ತು ವೇನ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಹಾರ್ಟ್, ಹೃದಯ. ಯಾವ ರೀತಿ ಹೃದಯ ಕೆಲಸ ಮಾಡುತ್ತೆ ಅದನ್ನು ನೋಡೋಣ. ಹಾರ್ಟ್ ಈಸ್ ಎನ್ ಆರ್ಗನ್. ಹೃದಯ ಅನ್ನೋದು ಒಂದು ಅಂಗ ವಿಚ್ ಬೀಟ್ಸ್ ಕಂಟಿನ್ಯೂಸ್ಲಿ ಟು ಆ್ಯಕ್ಟ್ ಆಸ್ ಎ ಪಂಪ್. ಹೃದಯ ಅನ್ನೋದು ಒಂದು ಅಂಗ, ಅದೊಂದು ಆರ್ಗನ್ ವಿಚ್ ಬೀಟ್ಸ್ ಕಂಟಿನ್ಯೂಸ್ಲಿ. ಏನು, ಹೃದಯವು ನಿರಂತರವಾಗಿ ಬೀಟ್ಸ್ ಬಡಿದುಕೊಳ್ಳುತ್ತಿರುತ್ತೆ. ಆ್ಯಕ್ಟ್ಸ್ ಆಸ್ ಎ ಪಂಪ್. ಈಗ ನೀವು ಪಂಪ್ ನೋಡಿರ್ತೀರ, ಅಂದರೆ ನಿರಂತರವಾಗಿ ಬಡಿದುಕೊಳ್ಳುವ ಒಂದು ಪಂಪ್ನಂತೆ ಇರುತ್ತೆ ಇದು. ಪಂಪ್ ಆರ್ ದ ಟ್ರಾನ್ಸ್ಪೋರ್ಟ್ ಆಫ್ ಬ್ಲಡ್. ರಕ್ತವನ್ನು ಸಾಗಿಸುವುದು ಹೃದಯದಿಂದನೇ. ಅಲ್ಲದೆ ಹೃದಯದ ಕೆಲಸ ಟ್ರಾನ್ಸ್ಪೋರ್ಟ್ ಆಫ್ ಬ್ಲಡ್, ರಕ್ತವನ್ನು ಸಾಗಣೆ ಮಾಡುತ್ತೆ. ವಿಚ್ ಕ್ಯಾರೀಸ್ ಅದರ್ ಸಬ್ಸ್ಟೆನ್ಸಸ್ ವಿತ್ ಇಟ್. ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವಾಗ ಅದರ ಜೊತೆಗೆ ಏನು ಮಾಡುತ್ತೆ, ಇತರ ಪದಾರ್ಥಗಳನ್ನು, ಕ್ಯಾರೀಸ್ ಅದರ್ ಸಬ್ಸ್ಟೆನ್ಸಸ್ ವಿತ್ ಇಟ್. ಇತರ ಪದಾರ್ಥಗಳನ್ನು ತನ್ನೊಂದಿಗೆ ಕೊಂಡೊಯ್ಯುವ ರಕ್ತದ ಸಾಗಾಣಿಕೆ ಪಂಪ್ನಂತೆ ವರ್ತಿಸುವ ನಿರಂತರವಾಗಿ ಬಡಿದುಕೊಳ್ಳುವ ಅಂಗವೇ ಹೃದಯ. ಇದ್ರ ಹಾರ್ಟ್ ಅಂದರೆ ಇದೊಂದು ಅಂಗವಾಗಿದ್ದು ನಿರಂತರವಾಗಿ ಬಡಿದುಕೊಳ್ಳುತ್ತೆ, ಅದಕ್ಕೆ ರೆಸ್ಟೇ ಇಲ್ಲ. ಯಾವ ರೀತಿ, ಪಂಪ್ನಂತೆ ನಿರಂತರವಾಗಿ ಬಡಿದುಕೊಳ್ಳುವ ಅಂಗವೇ ಹೃದಯ. ಈ ಹೃದಯದ ಕೆಲಸ ಏನಪ್ಪ ಅಂದರೆ ಟ್ರಾನ್ಸ್ಪೋರ್ಟ್ ಆಫ್ ಬ್ಲಡ್, ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೂ ಸಾಗಿಸುತ್ತೆ. ಆ ಸಾಗಾಣಿಕೆ ಮಾಡುವುದರ ಜೊತೆಗೆ ವಿಚ್ ಕ್ಯಾರೀಸ್ ಅದರ್ ಸಬ್ಸ್ಟೆನ್ಸಸ್ ವಿತ್ ಇಟ್. ಆ ಸಾಗಾಣಿಕೆಯ ಜೊತೆಗೆ ತನ್ನೊಂದಿಗೆ ಇತರ ಪದಾರ್ಥಗಳನ್ನು ಕೊಂಡೊಯ್ಯುತ್ತೆ. ಇಮ್ಯಾಜಿನ್ ಎ ಪಂಪ್ ವರ್ಕಿಂಗ್ ಫಾರ್ ಇಯರ್ಸ್ ವಿತೌಟ್ ಸ್ಟಾಪಿಂಗ್. ಎಲ್ಲಾದರೂ ನೋಡಿದ್ದೀರಾ ಪಂಪ್ ಯಾವುದೇ ಅದು ಸ್ಟಾಪ್ ಆಗದೆ, ಸ್ಥಗಿತಗೊಳ್ಳದೆ ನಿರಂತರವಾಗಿ ವರ್ಷಾನುಗಟ್ಟಲೆ, ಬಹಳ ವರ್ಷದವರೆಗೆ ನಿರಂತರವಾಗಿ ಕೆಲಸ ಮಾಡುವ ಪಂಪನ್ನೇನಾದರೂ ನೋಡಿದ್ದೀರಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ. ಆಬ್ಸಲ್ಯೂಟ್ಲಿ ಇಂಪಾಸಿಬಲ್. ಆಬ್ಸಲ್ಯೂಟ್ಲಿ ಏನು, ಖಂಡಿತವಾಗಿಯೂ ಸಾಧ್ಯ ಇಲ್ಲ, ಅದನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹ್ಯಾಟ್ ಅವರ್ ಹಾರ್ಟ್ ವರ್ಕ್ಸ್ ಲೈಕ್ ಎ ಪಂಪ್ ನಾನ್ ಸ್ಟಾಪ್. ಆದರೆ ನಮ್ಮ ಹೃದಯ ಪಂಪಿನಂತೆ ಕೆಲಸ ಮಾಡುತ್ತೆ. ಆದರೆ ಏನು, ನಾನ್ ಸ್ಟಾಪ್, ನಿರಂತರವಾಗಿ, ಯಾವುದೇ ತಡೆ ಇಲ್ಲದೆ, ಸ್ಥಗಿತಗೊಳ್ಳದೆ ನಿರಂತರವಾಗಿ ಪಂಪಿನಂತೆ ಕೆಲಸ ಮಾಡುವ ಅಂಗವೇ ನಮ್ಮ ಹೃದಯ. ಲೆಟ್ ಅಸ್ ನೌ ಲರ್ನ್ ಅಬೌಟ್ ದ ಹಾರ್ಟ್. ಆದರೆ ಹೃದಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ದ ಹಾರ್ಟ್ ಈಸ್ ಲೊಕೇಟೆಡ್ ಇನ್ ದ ಚೆಸ್ಟ್ ಕ್ಯಾವಿಟಿ with its lower tip slightly tilted towards the left. ನಮ್ಮ ಈ ಹೃದಯ ಅನ್ನೋದು ಎಲ್ಲಿ ಲೊಕೇಟ್ ಆಗಿದೆ? ಎದೆಯ ಕುಹರದಲ್ಲಿ. ಇಸ್ ಲೊಕೇಟೆಡ್ ಚೆಸ್ಟ್ ಕ್ಯಾವಿಟಿ, ಎದೆಯ ಕುಹರ. ಚೆಸ್ಟ್ ಕ್ಯಾವಿಟಿ, ಎದೆಯ ಕುಹರದಲ್ಲಿ ಸ್ವಲ್ಪ ಎಡಗಡೆಗೆ ವಾಲಿಕೊಂಡಿರುವಂತೆ, ಏನು, ಲೋವರ್ ವಿತ್ ಇಟ್ಸ್ ಲೋವರ್ ಟಿಪ್ ಸ್ಲೈಟ್ಲಿ ಟಿಲ್ಟೆಡ್, ವಾಲ್ಕೊಂಡಿರೋದು, ಸ್ವಲ್ಪ ಬಾಗಿದಂತೆ, ಎಡಗಡೆಯಲ್ಲಿ ಸ್ವಲ್ಪ ಬಾಗಿದಂತೆ ಏನು ಕಂಡುಬರುವ ಅಂಗವೇ ಹೃದಯ. ಎಡಭಾಗದಲ್ಲಿ ಸ್ವಲ್ಪ ವಾಲಿಕೊಂಡಂತೆ ಹೃದಯವಿದೆ. ಹೋಲ್ಡ್ ಯುವರ್ ಫಿಂಗರ್ಸ್ ಇನ್ವರ್ಡ್ಸ್ ಇನ್ ಯುವರ್ ಪಾಮ್. ನಿಮ್ಮ ಬೆರಳುಗಳನ್ನು ಹಸ್ತದ ಒಳಗಡೆಗೆ ಮಡಚಿ. ಹೋಲ್ಡ್ ಯುವರ್ ಫಿಂಗರ್ಸ್ ಅಂದರೆ ಬೆರಳುಗಳು, ಇನ್ವರ್ಡ್ಸ್, ಒಳಕ್ಕೆ. ಎಲ್ಲಿ? ಇನ್ ಯುವರ್ ಪಾಮ್, ನಿಮ್ಮ ಅಂಗೈನ ಒಳಭಾಗಕ್ಕೆ, ಹಸ್ತದ ಒಳಭಾಗಕ್ಕೆ ನಿಮ್ಮೆಲ್ಲ ಬೆರಳುಗಳನ್ನು ಒಳಗಡೆಗೆ ಮಡಚಿಕೊಂಡಿಡೀರಿ. ದಟ್ ಮೇಕ್ಸ್ ಯು ಫಸ್ಟ್ ಯುವರ್ ಹಾರ್ಟ್ ಈಸ್ ರಫ್ಲಿ ದ ಸೈಜ್ ಆಫ್ ಯುವರ್ ಚೆಸ್ಟ್. ಹೆಚ್ಚು ಕಡಿಮೆ
ನೀವು ಏನು ನಿಮ್ಮ ಹಸ್ತದ ಒಳಗೆ ಎಲ್ಲ ಬೆರಳುಗಳನ್ನು ಒಳಗೆ ಮಡಚಿ ಇಟ್ಕೊಂಡು ಹೋಗ್ತಿರೋ ಸರಿ ಸುಮಾರಾಗಿ ನಿಮ್ಮ ಮುಷ್ಟಿ ಗಾತ್ರದಷ್ಟೇ. ಆಟ್ ಈಸ್ ರಫ್ಲಿ ಸೈಜ್ ಆಫ್ ಯುವರ್ ಫೇಸ್ಟ್. ನಿಮ್ಮ ಮುಷ್ಟಿ ಗಾತ್ರದಷ್ಟು ಆಗ ಅಷ್ಟು ಸೈಜಷ್ಟು ನಿಮ್ಮ ಹೃದಯ ಇರುತ್ತೆ. ಎಡಗೈ ಮುಷ್ಟಿ ಇಟ್ಕೊಂಡ್ರೆ ಆ ಮುಷ್ಟಿ ಗಾತ್ರದಷ್ಟೇ ನಿಮ್ಮ ಹೃದಯ ಅಷ್ಟು ದಪ್ಪ ಇರುತ್ತೆ. ವಾಟ್ ವಿಲ್ ಹ್ಯಾಪನ್ ಇಫ್ ದ ಬ್ಲಡ್ ರಿಚ್ ಇನ್ ಆಕ್ಸಿಜನ್ ಆ್ಯಂಡ್ ದ ಬ್ಲಡ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್? ಏನಾಗುತ್ತೆ ರಕ್ತದಲ್ಲಿ ಆಮ್ಲಜನಕ ಜಾಸ್ತಿ ಆದರೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಅಥವಾ ಮಿಕ್ಸ್ ವಿತ್ ಈಚ್ ಅದರ್, ಒಂದು ವೇಳೆ ಎರಡೂ ರಕ್ತದಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎರಡೂ ಮಿಕ್ಸ್ ಆಗಿಬಿಟ್ರೆ ಏನಾಗುತ್ತೆ? ಟು ಅವಾಯ್ಡ್ ದಿಸ್ ಫ್ರಮ್ ಹ್ಯಾಪನಿಂಗ್, ಈ ರೀತಿ ಮಿಶ್ರಣ ಆಗೋದನ್ನು ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕು? ದ ಹಾರ್ಟ್ ಆ್ಯಸ್ 4 ಚೇಂಬರ್ಸ್. ಹೃದಯದಲ್ಲಿ 4 ಕೋಣೆಗಳು ಇದ್ದಾವೆ. ಈ ರೀತಿ ಆಮ್ಲಜನಕ ಇರುವಂತಹ ರಕ್ತ ಇಲ್ಲಿ ಚಿತ್ರದಲ್ಲಿ ನೋಡಿ, ಮತ್ತು ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ರಕ್ತ ಎರಡು ಮಿಕ್ಸ್ ಆಗಬಾರ್ದು. ಅಥವಾ ಏನು, ಈ ರಕ್ತದಲ್ಲಿ ಕೇವಲ ಬರೀ ಆಕ್ಸಿಜನ್ ಜಾಸ್ತಿ ಆಗಬಾರ್ದು, ಕೇವಲ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಬಾರ್ದು. ಈ ರೀತಿ ಮಿಕ್ಸ್ ಆಗದಾಗೆ ಮಿಶ್ರಣಗೊಳ್ಳದಂತೆ ತಡೆಯಲು ಹೃದಯದಲ್ಲಿ 4 ಕೋಣೆಗಳನ್ನು ಒಳಗೊಂಡಿದೆ. ಹ್ಯಾವ್ 4 ಚೇಂಬರ್ಸ್ ಆಫ್ ಹಾರ್ಟ್. ದ 2 ಅಪ್ಪರ್ ಚೇಂಬರ್ಸ್ ಆರ್ ಕಾಲ್ಡ್ ಎ ಆಟ್ರಿಯಾ. ಹೃದಯದ ಮೇಲ್ಭಾಗದ 2 ಕೋಣೆಗಳನ್ನು ಏನಂತ ಕರೀತಾರೆ? ಆಟ್ರಿಯಾ. ಏನಂತ ಕರೀತಾರೆ? ಆಟ್ರಿಯಾ ಅಂತೇಳಿ ಕರೀತಾರೆ. ಇದೆ ಆಟ್ರಿಯಂ, ಇದೆ ಮೇಲ್ಭಾಗದ ಕೋಣೆ. ಇದು ಹೃದಯದ ಮೇಲ್ಭಾಗದ ಕೋಣೆ. ಇದು ಲೆಫ್ಟ್ ಏಟ್ರಿಯಂ, ಇದು ರೈಟ್ ಸೈಡಲ್ಲಿದೆ ಲೆಫ್ಟ್ ಏಟ್ರಿಯಂ. ಸಿಂಗ್ಯುಲರ್ ಏಟ್ರಿಯಂ ಅಂತಾರೆ, ಅದೇ ಆಟ್ರಿಯಾ ತೋರಿಸಿದ್ವಲ್ಲ ಇದೆ. ದ 4 ಚೇಂಬರ್ ಹಾರ್ಟ್, ದ 2 ಅಪ್ಪರ್ ಹಾರ್ಟ್ ಪಾರ್ಟ್ಸ್ ಏನಂತ ಕರೀತಾರೆ? ದ ಅಪ್ಪರ್ ಚೇಂಬರ್ಸ್ ಆರ್ ಕಾಲ್ಡ್ ಆಟ್ರಿಯಾ ಆ್ಯಂಡ್ ದ ಲೋಯರ್ ಚೇಂಬರ್ಸ್ ಆರ್ ಕಾಲ್ಡ್ ವೆಂಟ್ರಿಕಲ್ಸ್. ಹೃದಯದ 2 ಕೆಳ ಭಾಗದ ಕೋಣೆಗಳನ್ನು ವೆಂಟ್ರಿಕಲ್ಸ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಂತೇಳಿ ಕರೀತೇವೆ. ಅಪ್ಪರ್ ಸೈಡ್ ಆಫ್ ದ ಹಾರ್ಟ್ ಚೇಂಬರ್ ಆಟ್ರಿಯಂ, ಲೋಯರ್ ಸೈಡ್ ಆಫ್ ದ ಹಾರ್ಟ್ ಚೇಂಬರ್ ventricles. The partition between the chambers helps to avoid mixing up of blood rich in oxygen with the blood rich in carbon dioxide. ಏನಾಗುತ್ತೆ, ಈ 4 ಕೋಣೆಗಳಲ್ಲಿ ಕೋಣೆಗಳ ನಡುವೆ ಇರ್ತಕ್ಕಂಥ ಈ ಅಡ್ಡಗೋಡೆಗಳು ಇದೆಯಲ್ಲ, ಆಮ್ಲಜನಕ ಯುಕ್ತರಹಿತ ರಕ್ತದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಮಿಶ್ರಣಗೊಳ್ಳುವುದನ್ನು ತಡೆಯಲು ಸಹಾಯ ಮಾಡುತ್ತೆ. ಗೊತ್ತಾಯ್ತಾ? ದ ಪಾರ್ಟಿಷನ್ ಬಿಟ್ವೀನ್ ದ ಚೇಂಬರ್ಸ್, ಇವುಗಳ ಈ ಒಂದು ಕೋಣೆಗಳ ನಡುವೆ ಇರ್ತಕ್ಕಂತಹ ಈ ಒಂದು ಜಾಗ ಏನಾಗುತ್ತೆ, ಇದು ಏನು ಮಾಡುತ್ತೆ, ಈ ಗೋಡೆ ಆಕ್ಸಿಜನೇಟೆಡ್ ಬ್ಲಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ಇದೆರಡು ಮಿಶ್ರಣಗೊಳ್ಳದಂತೆ ತಡೆಯಲು ಸಹಾಯ ಮಾಡುತ್ತೆ. ಆಯ್ತಾ? ಮಾನವನ ಹೃದಯದ ಚಿತ್ರ, ದ ಸೆಕ್ಷನ್ ಆಫ್ ಹಾರ್ಟ್, ಹ್ಯೂಮನ್ ಹಾರ್ಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಇವುಗಳ ಪಾರ್ಟ್ಸ್ ಯಾವ್ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡೋಣ. ಈಗ ಫಸ್ಟ್ ಆಫ್ ಆಲ್ ಏನು, ದ ಹಾರ್ಟ್ ಆಸ್ ಎ 4 ಚೇಂಬರ್, ದ ಅಪ್ಪರ್ ಚೇಂಬರ್ ಆಫ್ the 2 chamber of upper side, the 2 upper chambers is called atrium. ಮೇಲ್ಭಾಗದಲ್ಲಿರ್ತಕ್ಕಂಥ ಈ ಹೃದಯದ ಕೋಣೆಗಳನ್ನು ಎಡ ಹೃತ್ಕರ್ಣ ಮತ್ತು ಬಲ ಹೃತ್ಕರ್ಣ, ಏಟ್ರಿಯಂ ಅಂದರೆ ಹೃತ್ಕರ್ಣ, ಎಡ ಹೃತ್ಕರ್ಣ, ಲೆಫ್ಟ್ ಬಲ ಹೃತ್ಕರ್ಣ ಎಂದು ಕರೆಯುತ್ತಾರೆ. ಹೃದಯದ ಕೆಳಭಾಗದ 2 ಕೋಣೆಗಳನ್ನು ಲೆಫ್ಟ್ ಏಟ್ರಿಯಂ ಮತ್ತು ರೈಟ್ ಏಟ್ರಿಯಂ, ಎಡ ಹೃತ್ಕುಕ್ಷಿ ಮತ್ತು ಬಲ ಹೃತ್ಕುಕ್ಷಿ ಎಂದು ವಿಭಾಗ ಮಾಡಲಾಗಿದೆ. ಈ 2 ಮೇಲ್ಭಾಗ ಮತ್ತು ಕೆಳಭಾಗದ ಈ ಕೋಣೆಗಳಲ್ಲಿ ಇರುವಂತಹ ಇದು ಬ್ಲೂ ಕಲರಲ್ಲಿ ಇರ್ತಕ್ಕಂಥದ್ದು ಆಕ್ಸಿಜನ್,
ಈ ಎರಡು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂತಹ ಈ ಎರಡೂ ರಕ್ತಗಳು ಮಿಶ್ರಣಗೊಳ್ಳದಂತೆ ಆಮ್ಲಜನಕಯುಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಮಿಶ್ರಣಗೊಳ್ಳದಂತೆ ತಡೆಯೋದಕ್ಕೆ ತಡೆಗೋಡೆಗಳು ಇದೆ. ಆಯ್ತಾ? ಟು ಅಂಡರ್ಸ್ಟ್ಯಾಂಡ್ ದ ಫಂಕ್ಷನಿಂಗ್ ಆಫ್ ದ ಸರ್ಕ್ಯುಲೇಟರಿ ಸಿಸ್ಟಮ್, ಈ ಪರಿಚಲನಾ ವ್ಯೂಹದ ಕಾರ್ಯವನ್ನು ತಿಳಿದುಕೊಳ್ಳೋಣ. ಸ್ಟಾರ್ಟ್ ಫ್ರಮ್ ದ ರೈಟ್ ಸೈಡ್ ಆಫ್ ದ ಹಾರ್ಟ್ ಇನ್ ಫಿಗರ್ 11.3. ಬಲಭಾಗದಲ್ಲಿ ಇರ್ತಕ್ಕಂತಹ ಈ ಒಂದು ಹೃದಯದ ಭಾಗಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಆ್ಯಂಡ್ ಫಾಲೋ ದ ಹ್ಯಾರೋಗಳನ್ನ ಫಾಲೋ ಮಾಡಿ. ದೀಸ್ ಹ್ಯಾರೋಸ್ ಶೋನ್ ಇನ್ ಡೈರೆಕ್ಷನ್ ಆಫ್ ದ ಬ್ಲಡ್ ಫ್ಲೋ ಫ್ರಮ್ ದ ಹಾರ್ಟ್. ಇಲ್ಲಿರ್ತಕ್ಕಂಥ ಈ ಹ್ಯಾರೋಸ್ಗಳು ಯಾವ ರೀತಿ ರಕ್ತ ಫ್ಲೋ ಆಗುತ್ತೆ, ಸಂಚಲನ ಮಾಡುತ್ತೆ, ಚಲನೆಯನ್ನು ಉಂಟು ಮಾಡುತ್ತೆ, ರಕ್ತ ಹೇಗೆ ಚಲಿಸುತ್ತೆ. ದೀಸ್ ಹ್ಯಾರೋಸ್ ಶೋ ದ ಡೈರೆಕ್ಷನ್ ಆಫ್ ದ ಬ್ಲಡ್ ಫ್ಲೋ, ಯಾವ ದಿಕ್ಕಿನಲ್ಲಿ ರಕ್ತ ಹರಿಯುತ್ತೆ ಹೃದಯದಿಂದ. ಫ್ರಮ್ ದ ಹಾರ್ಟ್, ಹೃದಯದಿಂದ ಯಾವ ದಿಕ್ಕಿನಲ್ಲಿ ರಕ್ತ ಹರಿಯುತ್ತೆ ಅನ್ನೋದನ್ನು ಈ ಹ್ಯಾರೋಸ್ಗಳು ತೋರಿಸುತ್ತೆ. Paheli wonders which side of the heart will have oxygen rich blood and which side will have carbon dioxide rich blood. ಪಹೇಲಿಗೆ ಒಂದು ಕುತೂಹಲ ಕಾದಿದೆ. ಈ ಒಂದು ಹಾರ್ಟ್ ಚಿತ್ರದಲ್ಲಿ ಒಂದು ಸೈಡ್ ಬ್ಲೂ ಕಲರ್ ಇದೆ, ಒಂದು ಸೈಡು ರೆಡ್ ಕಲರ್ ಇದೆ ಅಲ್ವಾ? ಯಾವ ಕಲರ್ ಹೃದಯದಲ್ಲಿ ಆಮ್ಲಜನಕಯುಕ್ತ ರಕ್ತವನ್ನು ಸಾಗಿಸುತ್ತೆ ಮತ್ತು ಯಾವ ಬಣ್ಣ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ರಕ್ತವನ್ನು ಸಾಗಿಸುತ್ತೆ ಅಂತ ಅವನಿಗೆ ಸ್ವಲ್ಪ ಕುತೂಹಲ ಜಾಸ್ತಿಯಾಗಿದೆ. ಇಲ್ಲಿರ್ತಕ್ಕಂತಹ ಈ ಹೃದಯದಲ್ಲಿ ಇಲ್ಲಿ ರೈಟ್ ಸೈಡ್ ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ. ಇಲ್ಲೇನಪ್ಪ ಅಂದರೆ ಬ್ಲಡ್ ದಟ್ ರಿಚ್ ಇನ್ ಆಕ್ಸಿಜನ್, ಆಮ್ಲಜನಕಯುಕ್ತ ರಕ್ತ ಸಾಮಾನ್ಯವಾಗಿ ರೆಡ್ ಕಲರ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥದ್ದು ಬ್ಲೂ ಕಲರಲ್ಲಿ ಇರುತ್ತೆ. ಅದಾಯ್ತಾ? ಇಲ್ಲಿ ಬ್ಲೂ ಕಲರ್ ಇಟ್ ಇಂಡಿಕೇಟ್ಸ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್. ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಇದು ಆಮ್ಲಜನಕಯುಕ್ತ ರಕ್ತ. ಇಲ್ಲಿ ಆಕ್ಸಿಜನ್ ಫೋಟೋ ಇರುತ್ತೆ. ಇದೇನು ರೆಡ್ ಕಲರಲ್ಲಿ ಇರ್ತಕ್ಕಂಥದ್ದು ಆಕ್ಸಿಜನೇಟೆಡ್ ಬ್ಲಡ್ ಫೋಟೋ. ಬ್ಲೂ ಕಲರಲ್ಲಿ ಇರ್ತದ್ದು ಕಾರ್ಬನ್ ಡೈಆಕ್ಸೈಡ್ CO2. ಓಕೆ, ನೆಕ್ಸ್ಟ್ to the lungs and back to the heart from where it pumped to the rest of the body. ಏನು ಇಲ್ಲಿ ದ ಹ್ಯಾರೋಸ್, ಇಲ್ಲಿ ಇರ್ತಕ್ಕಂತಹ ಈ ಗುರುತು ಬಾಣಗಳು ಹೃದಯದಿಂದ ಹೇಗೆ ಲಂಗ್ಸ್ ಶ್ವಾಸಕೋಶಕ್ಕೆ ರಕ್ತ ಚಲನೆ ಆಗುತ್ತೆ, ಮತ್ತು ಬ್ಯಾಕ್ ಟು ದ ಹಾರ್ಟ್ ಮತ್ತೆ ಹೃದಯಕ್ಕೆ, ಫ್ರಮ್ ದ ವೇರ್ ಇಟ್ ಪಂಪ್ಡ್ ಹೃದಯಕ್ಕೆ ಮತ್ತೆ ರಕ್ತ ಯಾವ ರೀತಿ ಪಂಪ್ ಆಗುತ್ತೆ, ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೂ ಯಾವ ರೀತಿ ರಕ್ತ ಪಂಪ್ ಆಗುತ್ತೆ, ಮತ್ತು ದೇಹದ ಎಲ್ಲ ಭಾಗಗಳಿಂದ ಬಂದ ಹೃದಯಕ್ಕೆ ಬಂದಂತಹ ರಕ್ತ ಯಾವ ರೀತಿ ಪಂಪ್ ಆಗುತ್ತೆ, ಆ್ಯಂಡ್ ಟು ದ ರೆಸ್ಟ್ ಆಫ್ ದ ಬಾಡಿ, ಮತ್ತು ನಮ್ಮ ದೇಹ ಯಾವ ರೀತಿ
ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೆ. ಮತ್ತು ಹೃದಯದ ಯಾವ ಬದಿಯಲ್ಲಿ ಆಮ್ಲಜನಕಯುಕ್ತ ಮತ್ತು ಯಾವ ಬದಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಹೊಂದಿದೆ, ಹೇಗೆ ಸಾಗಾಣಿಕೆ ಆಗುತ್ತೆ ಅನ್ನೋದನ್ನು ಈ ಆ್ಯರೋಸ್ಗಳು ತಿಳಿಸ್ಕೊಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇರೋದು ಹಾರ್ಟ್ ಬೀಟ್ಸ್. ಈ ಹಾರ್ಟ್ ಬೀಟ್ಸ್ ಹೃದಯದ ಬಡಿತ ಅಂತೇಳಿ ಕರೀತಾರೆ. ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಪಾರ್ಟ್ಸ್ ಹಾರ್ಟ್ದ ಇದೆ ಡಯಾಗ್ರಾಮು. ಇದನ್ನು ನಾನು ಓನ್ಲಿ ಡಯಾಗ್ರಾಮ್ಸ್ನೇ ಮಾಡುವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಬೆನಕವ ಅಂದರೆ ಊರ್ಧ್ವ ಅಭಿಧಮನಿ ಅಂತೇಳಿ, ಅಯೋಟಾ ಅಂದರೆ ಮಹಾ ಅಪಧಮನಿ ಅಂತೇಳಿ ಕರೀತಾರೆ. ಇದು ಪಲ್ಮನರಿ ಆರ್ಟರಿ ಅಂತ ಅಂದರೆ ಪುಪ್ಪುಸಕ ಅಪಧಮನಿ, ಪಲ್ಮನರಿ ವೇನ್ಸ್ ಅಂದರೆ ಪುಪ್ಪುಸಕ ಅಭಿಧಮನಿ. ಅದೇ ಥರ ಇದು ಏಟ್ರಿಯಮ್ ಅಂದರೆ ಹೃತ್ಕುಕ್ಷಿ, ರೈಟ್ ಮತ್ತು ಲೆಫ್ಟ್ ಇರೋದು. ವೆಂಟ್ರಿಕಲ್ಸ್ ಅಂದರೆ ಹೃತ್ಕರ್ಣ. ಇಲ್ಲಿ ಪಾರ್ಟಿಷನ್ ಕಂಪ್ಲೀಟ್ಲಿ ಸಪರೇಟೆಡ್ ದ ಟೂ ಹಾಲ್ಸ್. ಇದು ನೋಡಿ, ಪಾರ್ಟಿಷನ್ ಅಂದರೆ ಇಲ್ಲಿ ಎರಡು ಸಂಪೂರ್ಣವಾಗಿ ಬೇರೆ ಮಾಡುತ್ತಿರುವಂತಹ ಅಡ್ಡಗೋಡೆ. ಅಂದರೆ ಎರಡು ರಕ್ತಗಳು, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಮತ್ತು ಆಮ್ಲಜನಕಯುಕ್ತ ರಕ್ತ ಎರಡು ಮಿಕ್ಸ್ ಆಗಬಾರ್ದು. ಅರ್ಥ ಆಯ್ತಾ? ಈ ರೀತಿ ಮಿಕ್ಸ್ ಆಗದಂಗೆ ತಡೆಯೋದಕ್ಕೆ ಇಲ್ಲಿ ಏನು ಕಾಣ್ತಿದೆ ಈ ಜಾಗ, ಇದನ್ನು ಅಡ್ಡಗೋಡೆ ಅಂತೇಳಿ ಕರೀತಾರೆ. ಇದನ್ನು ಪಾರ್ಟಿಷನ್ ಇಸ್ ಕಂಪ್ಲೀಟ್ಲಿ ಸಪ್ರೇಟೆಡ್, ಎರಡನ್ನೂ ಬೇರೆ ಬೇರೆ ಮಾಡಿ ಇಟ್ಟಿರುವಂತಹ ಭಾಗ. ಇದಿಷ್ಟು ಹೃದಯದ ಭಾಗಗಳು ಮತ್ತು ಅವುಗಳ ಕಾರ್ಯ. ಇದ್ರ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ, ವೇನ್ಸ್ ಮತ್ತು ಆರ್ಟರೀಸ್, ಪಲ್ಮನರಿ ಆರ್ಟರೀಸ್ ಬಗ್ಗೆ. ಇನ್ನು ಹೆಚ್ಚಾಗಿ ನೀವು ಹೈಯರ್ ಕ್ಲಾಸಸ್ಸಲ್ಲಿ 10th ಬಂದಾಗ ಇದ್ರ ಬಗ್ಗೆ 8th 9th 10th ಹಾರ್ಟ್ನ ಕಂಪ್ಲೀಟ್ ಫಂಕ್ಷನ್ಸ್ನ ಓದಿವ್ರಂತೆ. ಜಸ್ಟ್ 4 ಚೇಂಬರ್ ಹಾರ್ಟ್ಸ್ ಇರುತ್ತೆ. ಅದರಲ್ಲಿ ಅಪ್ಪರ್ ಸೈಡನ್ನು ಐಟ್ರಿಯಮ್ ಅಂತಾರೆ, ಲೋವರ್ ಸೈಡನ್ನು ವೆಂಟ್ರಿಕಲ್ಸ್ ಅಂತಾರೆ. ಇಲ್ಲಿ ಬ್ಲೂ ಕಲರ್ ಇರೋದು ಕಾರ್ಬನ್ ಡೈಆಕ್ಸೈಡ್ ಡಿಆಕ್ಸಿಜನೇಟೆಡ್ ಬ್ಲಡ್ಡು, ರೆಡ್ ಕಲರ್ ಇರ್ತಕ್ಕಂಥದ್ದು ಆಕ್ಸಿಜನೇಟೆಡ್ ಬ್ಲಡ್ಡು. ಇದು ಎರಡು ಮಿಕ್ಸ್ ಆಗದಂಗೆ ತಡೆಯೋದಕ್ಕೆ ಒಂದು ಕಂಪ್ಲೀಟ್ಲಿ ಸಪರೇಟೆಡ್ ಪಾರ್ಟಿಷನ್ ಇರುತ್ತೆ. ಸೊ ಹಾಗಾಗಿ ಹಾರ್ಟ್ ಈಸ್ ಒನ್ ಆಫ್ ದಿ ಪಂಪಿಂಗ್ ಆರ್ಗನ್ ಆಫ್ ಬ್ಲಡ್, ರಕ್ತವನ್ನು ಪಂಪ್ ಮಾಡುವಂತಹ ಒಂದು ಅಂಗ ಮತ್ತು ನಿರಂತರವಾಗಿ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡುವಂತಹ ಒಂದು ಅದ್ಭುತವಾದಂತಹ, ನಮ್ಮ ಜೀವಿತಾವಧಿಯವರೆಗೂ ನಿರಂತರವಾಗಿ ಕೆಲಸ ಮಾಡುವಂತಹ ಅದ್ಭುತವಾದಂತಹ ಆರ್ಗನ್ನೇ ಈ ಹಾರ್ಟ್. ಅರ್ಥ ಆಯ್ತಾ? ಇದಿಷ್ಟು ಹಾರ್ಟ್ ಬಗ್ಗೆ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಹಾರ್ಟ್ ಬೀಟ್ ಮತ್ತು ಅದರದ್ದು ಇನ್ಫಾರ್ಮೇಷನ್ನ ಡಿಸ್ಕಸ್ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಲ್ಲಿ ಈ ಒಂದು ಕ್ವಶನ್ಗೆ ಆನ್ಸರ್ ಸಿಗ್ತಲ್ಲ, ಇಲ್ಲಿ ಪಾರ್ಟಿಷನ್ಸ್ ಇರುತ್ತೆ, ಅದು ಹಾಗಾಗಿ ಮಿಕ್ಸ್ ಆಗಲ್ಲ. ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ, ಅವರು ಈಸಿಯಾಗಿ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಆ್ಯಂಡ್ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು 2-3 ಟೈಮ್ ಆಡಿಯೋನ ಕೇಳಿಸ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ. ಓಕೆ, ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಹಾರ್ಟ್? ಹಾರ್ಟ್ ಅಂದರೆ ಏನು? ರೈಟ್ ದ ಫಂಕ್ಷನ್ ಆಫ್ ಹಾರ್ಟ್. ಹೃದಯದ ಕೆಲಸ ಏನು? ಫಂಕ್ಷನ್ ಬರೀರಿ. ಆ್ಯಂಡ್ ವೇರ್ ದ ಹಾರ್ಟ್ ಈಸ್ ಲೊಕೇಟೆಡ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಹಾರ್ಟ್ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನು ಬರೀರಿ. ಆ್ಯಂಡ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹಾರ್ಟ್. ಸಾಧ್ಯವಾದರೆ ನೀವೇ ಡಯಾಗ್ರಾಮ್ನ ಬಿಡೋದಕ್ಕೆ ಪ್ರಯತ್ನ ಮಾಡಿ. ವಿಚ್ ಚೇಂಬರ್ಸ್ ಆರ್ ಪ್ರೆಸೆಂಟ್ ಇನ್ ಹಾರ್ಟ್? ಹೃದಯದಲ್ಲಿ ಎಷ್ಟು ಚೇಂಬರ್ಸ್, ಕೋಣೆಗಳಿದೆ? ಲೇಬಲ್ ದ ನೇಮ್ ದ ಚೇಂಬರ್ಸ್ ಆಫ್ ಹಾರ್ಟ್. ಕೋಣೆಗಳ ಹೆಸರನ್ನು ಬರೀಬೇಕು. ರೈಟ್ ದ ಫಂಕ್ಷನ್ ಆಫ್ ಆ್ಯರೋಸ್. ಆ್ಯರೋಸ್ದು ಫಂಕ್ಷನ್ ಏನು? ಆ್ಯರೋಸ್ ಇಲ್ಲಿದೆಯಲ್ಲ ಅದೇನು? ಅಥವಾ ರೈಟ್ ದ ಫಂಕ್ಷನಿಂಗ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್.
ಪರಿಚಲನಾ ವ್ಯೂಹದ ಕಾರ್ಯವನ್ನು ಬರೆಯಿರಿ. ರೈಟ್ ದ ಫಂಕ್ಷನಿಂಗ್ ಆಫ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಇದಿಷ್ಟು ವಿತಿನ್ ಓವರ್ ಕ್ವಶನ್ಸು. ನೀವೇ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ಅಡಿಷನ್ ಕ್ವಶನ್ಸ್ನ ನಿಮ್ಮ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆದಮೇಲೆ ನೋಟ್ ಮಾಡಿಟ್ಕೊಳ್ಳಿ. ಟೆಸ್ಟ್ಗೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಆದಷ್ಟು ಟೆಕ್ಸ್ಟ್ ಬುಕ್ನ ಹೆಚ್ಚಿಗೆ ರೀಡ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.